ನಮ್ಮ ಚಂದ್ರ ಬರ್ಡೇ 30,000 ಕೇಕ್ ಅದು. ಇವರೆಲ್ಲ ಇಟ್ಟಿದ್ರು 18,000 ನಾಟ್ 1800 18,000. ಬ್ಯೂಟಿಫುಲ್ ಫ್ರಮ್ ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಾನು ಮ್ಯಾಕಿಂದ. ಸೊ ಮೊನ್ನೆ ನೋಡಿದ್ರಿ ನಾನು ಹೇರ್ ಟ್ರೀಟ್ಮೆಂಟ್ ಮಾಡಿಸಿದ್ದೆ, ಅದು ಸೆಕೆಂಡ್ ಸೆಷನ್ ಇತ್ತು. ಸೊ ಅದನ್ನು ಮಾಡಿಸ್ಕೊಳಕ್ಕೆ ಬಂದಿದ್ದೀನಿ. ಸೊ ತುಂಬ ಮುಂಚೆನೇ ವ್ಲಾಗ್ ಶುರು ಮಾಡಬೇಕು ಅಂದ್ಕೊಂಡಿದ್ದೆ, ಬೆಳಗಿಂದ ಆಗಲೇ ಇಲ್ಲ. ಬೆಳಗ್ಗೆಯಿಂದ ಜಿಮ್ಗೆ ಹೋಗಿ, ಜಿಮ್ಮಿಂದ ಡೆಂಟಲ್ ಹಾಸ್ಪಿಟ್ಲ್ ಇತ್ತು, ಡೆಂಟಲ್ ಹಾಸ್ಪಿಟಲ್ ಅಪಾಯಿಂಟ್ಮೆಂಟ್ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋಗಿ ರೆಡಿಯಾಗಿ ಸ್ಮೃತಿ ಗೀತಿ ಎಲ್ಲ ಮಾಡಿ ಕುಡ್ಕೊಂಡು ಈಗ ಬಂದಿರೋದು. ಸೊ ಬನ್ನಿ ಹೋಗೋಣ. ನೋಡಿ 10 years ಸೆಲೆಬ್ರೇಷನ್ ಮಾಡಿದ್ರೆ 10 years ಆಗಿದೆಯಂತೆ. ಒಳಗೆಲ್ಲ ಸೆಟ್ ಮಾಡ್ತಿದ್ದಾರೆ ಟ್ರೀಟ್ಮೆಂಟ್ಗೆ. ನಾನು ಒಂಚೂರು ಟೈಮ್ ತೊಗೋತಾ ಇದ್ದೀನಿ. ಆಚೆ ಸಕ್ಕತ್ ಬಿಸಿಲಿದೆ. ಹಿಂಗೆ ಅರ್ಧ ಆಚೆ ಹೋದರೆ ಫುಲ್ ಬಿಸಿಲು, ಒಳಗೆ ಬಂದರೆ ಫುಲ್ ತಣ್ಣಗಿದೆ. ಸೊ ಆಲ್ ಸೆಟ್. ಒಂಚೂರು ಭಯ ಇರುತ್ತೆ ಬಂದಾಗೆಲ್ಲ, ಬಟ್ ಯೂಸ್ ಟು ಆಗ್ಬಿಟ್ಟಿದ್ದೀನಿ ಆ ಪೇನ್ಗೆ. ನೋಡೋಣ ಹೆಂಗಿರುತ್ತೆ ಇವತ್ತಿನ ಟ್ರೀಟ್ಮೆಂಟು. ಸೊ ಹೇರ್ ಎಲ್ಲ ಹೆಲ್ತಿಯಾಗಿರಬೇಕು ಅಂದರೆ ಮಾಡಿಸ್ಲೇಬೇಕು. ಈಗ ಬ್ಲಡ್ ತೆಗೆದು ಮತ್ತೆ ಮಾಡ್ತಾರೆ. ಸೊ ಆಲ್ ಸೆಟ್. ಒಂಚೂರು ಭಯ ಇರುತ್ತೆ ಬಂದಾಗ, ಹೆಂಗಿರುತ್ತಪ್ಪ ಮತ್ತೆ ಅನ್ನೋ ಥರ, ಬಟ್ ಯೂಸ್ ಟು ಆಗ್ಬಿಟ್ಟಿದ್ದೀನಿ ಈಗ. ಒಂಚೂರು ಈಗ ಬ್ಲಡ್ ತೊಗೋತಾರೆ, ಮತ್ತು ಕಚ್ಚ ಚುಚ್ತಾರೆ ತಲೆಗೆಲ್ಲ, ಒಂಚೂರು ಚಿಕ್ಕ ಸೂಜಿ ಚುಚ್ತಾರೆ. ಸೊ ಆ್ಯಂಡ್ ಹೇರೆಲ್ಲ ಹೆಲ್ತಿಯಾಗಿರುತ್ತೆ. ಸೊ ಅದನ್ನು ಮಾಡಿಸಿದ್ರೆ ಸೊ ಅಂದರೆ ನಮ್ಮ ಬಾಡಿಲಿ ಇರಬೇಕು, ನಮ್ಮ ಬಾಡಿಯಿಂದ ಸ್ಕ್ಯಾಲ್ಪ್ ಹೋಗಬೇಕಾಗಿರೋದು ಏನೇನಿದೆ, ಬ್ಲಡ್ ಮತ್ತೇನೇನಿರುತ್ತೆ, ನ್ಯೂಟ್ರಿಷನ್ಸು ಏನು ಐ ಆಮ್ ನಾಟ್ ಶೋರ್. ನಾನು ಹಾಕಿರೋ ಔಟ್ಫಿಟ್ ಹಿಂಗಿದೆ ನೋಡಿ, ಒಳ್ಳೆ ಹಾಸ್ಪಿಟಲ್ ಕೆಲಸ ಮಾಡೋ ಥರನೇ ಇದೆ ಆ್ಯಕ್ಚುಲಾಗಿ. ಸೊ ನನಗಿದು ಸಖತ್ ಕಂಫರ್ಟೇಬಲ್ ಅನ್ಸಕ್ಕೆ ಶುರು ಆಯಿತು. ಮನೆ ತರಿಸಿದ್ದು ಅಂತ 500-600 ರೂಪಾಯಿಗೆ ಮ್ಯಾಕ್ಸ್ ಅಂದರೆ ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು, ಅಮೆಝಾನ್ ನಾನು ನೆನಪಿಲ್ಲ. ಬಟ್ ಈ ಥರ ಒಂದು ವೈಟ್ ಒಂದು ಬ್ಲ್ಯಾಕ್ ಒಂದು ತರಿಸಿದ್ದೀನಿ. ಬಟ್ ಸ್ಕ್ರೀನಲ್ಲಿ ಹೊಲ್ದಿರೋ ಬಟ್ಟೆ ಥರ ಇದೆ, ಬಟ್ ಸಖತ್ ಕಂಫರ್ಟೇಬಲ್ ಆಗಿದೆ. ಅದಕ್ಕೆ ಇದನ್ನೇ ಹಾಕೊಂಡು ಓಡಾಡ್ತಾ ಇದ್ದೀನಿ. ಗೈಸು ಬಂದಿದೆ 1 2 ಗೈಸ್. ನನ್ನ ಟ್ರೀಟ್ಮೆಂಟ್ ಮುಗೀತು. ನಾನು ಜಾಸ್ತಿ ಅದು ಸೂಜಿ ಚುಚ್ಚೋದೆಲ್ಲ ತೋರ್ಸೋಕ್ಕೆ ಹೋಗಿಲ್ಲ, ಬಿಕಾಸ್ ಇಟ್ಸ್ ಟು ಡಿಸ್ಟರ್ಬಿಂಗ್ ಫಾರ್ ಪೀಪಲ್, ಸಮ್ ಆಫ್ ದ ಪೀಪಲ್. ಬಟ್ ಈಗ ಇಲ್ಲಿಂದ ಹೊರಡೋಣ, ಮುಂದೇನು ಅಂತ ನೋಡೋಣ. ಅದು ಬಿಟ್ಟರೆ ಪೇನೇನಿಲ್ಲ, ತುಂಬ ಸಣ್ಣ ಸೂಜಿ ನಾನು ಹೇಳ್ದಂಗೆ. ಸೊ ನೀವು ನಿಮ್ಮ ಹೇರ್ ಪ್ರಾಬ್ಲಮ್ ಏನಾದ್ರು ಇದ್ದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮ್ಯಾಕ್, ಇಲ್ಲಿ ನಂಬರ್ ಹಾಕಿದ್ದೀನಿ, ಆ್ಯಂಡ್ ದೇ ವಿಲ್ ಹೆಲ್ಪ್ ಯು ಫಾರ್ ಶೋರ್. ಸೊ ನಮ್ಮ ಆಟೋ ಇಲ್ಲಿದೆ, ಅದನ್ನು ಹತ್ಕೊಂಡು ಹೋಗ್ಬೇಕೀಗ. ಆ್ಯಂಡ್ ಗೈಸ್ ನಮ್ಮ ಹೊಸ ಡಯಟ್ ಬಂದಿದೆ. ಸೊ ಅದರಿಂದ ಇನ್ಮೇಲೆ ನಾನು ಆಚೆ ತಿನ್ನಂಗಿಲ್ಲ, ಏನು ಮಣ್ಣು ಮಸಿ. ನಾನು ಪಾರ್ಸಲ್ ಮಾಡಿಸ್ಕೊಂಡು ಬಂದಿದ್ದೀನಿ ನನ್ನ ಊಟನ. ದೋಸೆ ಮತ್ತು ಚಿಕನ್ ಗ್ರೇವಿ ಮತ್ತು ನೀರು. ಗೈಸ್ ಸೊ ಪಾರ್ಸಲ್ ಇದೆಯಾ? ಬ್ಯಾಕ್ ಟು ಹೋಮ್ ನಮ್ಗೆ ಯಾವುದೋ ಒಂದು ಪಾರ್ಸಲ್ ಇದೆ ಅಂತ. ಯಾವುದು ಸರ್? ಇದಾ? ಸೊ ಆಟೋಲ್ಲಿ ಊಟ ಮಾಡಿಬಿಟ್ಟೆ, ಬಟ್ ನೀರು ಖಾಲಿ ಆಗೋಯ್ತು. ಬಾಟಲ್ ಚಿಕ್ಕದು ತಂದಿದ್ದೆ ನಾನು. ಸೊ ಕೈ ತೊಳಿಯೋಕ್ಕೆ ನೀರು ಇರಲಿಲ್ಲ, ಹಂಗೆ ಇಟ್ಕೊಂಡಿದ್ದೀನಿ ಆಗಿಂದ. ಕುಡಿಯೋಕ್ಕೂ ನೀರು ಇರಲಿಲ್ಲ. ಹೋಗ್ಬಿಟ್ಟು ಮನೇಲಿ ಫಸ್ಟ್ ನೀರು ಕುಡಿಬೇಕು. ಅಮ್ಮ ಇದ್ದಾರ ಇಲ್ಲೋ ಗೊತ್ತಿಲ್ಲ, ಹೋಗಿ ನೋಡೋಣ ಬನ್ನಿ. ಫಾರ್ಮ್ಸ್ ಮನೇಲಿ ಕೂತು ಎಡಿಟ್ ಮಾಡಿ ವ್ಲಾಗ್ನ ಅಪ್ಲೋಡ್ಗೆ ಹಾಕಿ ಈಗ ನಾನು ಹೋಗ್ತಾ ಇರೋದು ನಮ್ಮ ಶಾಪ್ಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೊಡಬೇಕಂತೆ. ಆ್ಯಂಡ್ ನಮ್ಮ ಫ್ರೆಂಡ್ ಒಬ್ಬನ ಬರ್ಡೇ ಇದೆ, ಚಂದ್ರದು. ಸೊ ಒಂದು ಕೇಕ್ ಕಟ್ ಮಾಡ್ಸೋಕೆ ಹೋಗ್ತಾ ಇದ್ದೀನಿ ನಮ್ಮ ಇನ್ಸ್ಟಾ ಸ್ಯಾಂಪಮ್ ಅಡ್ಡ ಹತ್ರ. ಸೊ ಕೇಕ್ ತೊಗೊಳಕ್ಕೆ ಬಂದಿದ್ದೀನಿ. ಈಗ ಕೇಕ್ ತೊಗೊಂಡು ಹೆಚ್ಕೋ ಯಾರು ತೊಗೋಬೇಕಾ ಗೊತ್ತಿಲ್ಲ, ನಮ್ಮ ಶಾಪಲ್ಲೇ ಮಾಡ್ತಾ ಇರೋದು. ಸೊ ಕೇಕು ಕ್ಯಾಂಡಲ್ ತೊಗೊಂಡು ಹೋಗ್ತಾ ಇದ್ದೀನಿ. ಎಷ್ಟು ತೊಡೆ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಸೊ ನಾವು ಈಗ ನನ್ನ ಫೋನ್ನ ಎಕ್ಸ್ಪೋರ್ಟ್ಗೆ ಹಾಕ್ಬಿಟ್ಟು ಚಾರ್ಜ್ಗೆ ಹಾಕ್ಬಿಟ್ಟೆ ಒಳಗೆ. ಸೊ ಸಾಯಿಲ್ ಫೋನ್ ವ್ಲಾಗ್ ಮಾಡ್ತಾ ಇದ್ದೀನಿ. ಈಗ ನಾವು ಕೇಕ್ ತಂದು ನಮ್ಮ ಮೂಂದು ಬರ್ಡೇ ಇವತ್ತು. ಚಂದ್ರ ಅಂತ ಚಂದ್ರ ಅಲ್ಲಿ ನಮ್ಮ ಚಂದ್ರ ಬರ್ಡೇ ಇವತ್ತು. ಚಂದ್ರ ಬರ್ಡೇ, ಹ್ಯಾಪಿ ಬರ್ಡೇ ಚಂದ್ರ. ಸೆಟ್ ಮಾಡ್ರ ಕೇಕ್ನ. ಚಂದ್ರ ಕೇಕ್ ತೆಗಿ, ಹೆಂಗಿದೆ ನೋಡು, ಹೆಸರು ಅದು ಹೆಂಗೆ. ಸ್ಮೈಲ್ ನೋಡ್ದೆ ಹೆಂಗ್ ಕೊಟ್ಟ. ಏನ್ ಬರ್ದಿದೆ? ಮೂನ್. ಹ್ಯಾಪಿ ಚಂದ್ರ ಮೂನ್. ಲೈ ಮಗ ಕ್ಯಾಂಡಲ್ಗೆ ಎಕ್ಸ್ಟ್ರಾ ಕೊಟ್ಟು ತಂದಿದ್ದೀನೋ ಏನೋ ಹಂಗನ್ಬಿಟ್ಟ ಅವನು. 4 ಏನೈತಿ ಕ್ಯಾಂಡಲ್? 2 ಎದೆ ಮೇಲೆ ಹಾಕೊಂಡ್ರೆ ಅವನೇ ಅಂಟಿಸ್ಬಿಟ್ಟ ಚಂದ್ರ. ಚಂದ ಮಾಮ ಬಾರು, ಪೋಲಿ ಮಾಮ ಬಾರು. ಬೇರೆ ಚಂದ್ರ ಸಾಂಗ್ ಆಡೋ, ಬೇರೆ ಚಂದ್ರ ಸಾಂಗ್ ಆಡೋ, ಬೇರೆ ಚಂದ್ರ ಸಾಂಗ್, ಬೇರೆ ಅವ್ರ ಚಂದ್ರ ಸಾಂಗ್ ಆಡೋ. ಚಂದ್ರನ ತಂಗಿ ಮಗ ಕಟ್ಬೇಡಪ್ಪ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು. ವಿಶ್ ಮಾಡ್ರೇ. ಬರ್ಡೇ ಟು ಯು.
ಕೇಕ್ ತಾನೇ ಕಟ್ ಮಾಡ್ತಾ ಇದೀವಿ. ಹ್ಯಾಪಿ ಬರ್ಡೇ ಚಂದ್ರ. ಸ್ವಲ್ಪ ತಿನ್ಸು. ಹ್ಯಾಪಿ ಬರ್ಡೇ ಅಣ್ಣ. ಚೆನ್ನಾಗಿ ಇಟ್ಕೊಂಡ್ಬಿಟ್ಟಿದ್ದಾರೆ ಜೀವನದಲ್ಲಿ. ಹ್ಯಾಪಿ ಬರ್ಡೇ ಅಣ್ಣ ತಮ್ಮ ಇದ್ದಂಗಿದ್ದಾರೆ ನೋಡೋ ಇವರು. ನೋಡು ಅವ್ನು ತಿನ್ನಿಸ್ತಲ್ಲ ನಾನು ತಿನ್ಕೊಂಡ್ಬಿಡ್ತೀನಿ. ಹೇಗೆ ಕೇಕು ನಂತಿನ ಚೆನ್ನಾಗೈತೆ ತಂದಿದ್ದಕ್ಕಿಂತ ನೋಡೋ ರೋಸ್ಟ್ ಆಗಿತ್ತೇನೋ. ಬ್ಲಾಕ್ ಕರೆಂಟ್ ಕಣೋ 30,000 ಕೇಕ್ ಅದು. 3,000 ಕೇಕ್ ಬೇಕಂತ ತಂದಿರ ಕಣಲ್ಲೇ ನಿಂತಿಗ ಹಸನಮ್ಮ. ಹ್ಯಾಪಿ ಬರ್ಡೇ ನಿತೀಶ್. ಇಬ್ಬರದು ಬರ್ಡೇ ಇವತ್ತೇ ದುರಂತ ಆಗಿದ್ದು. ಅವತ್ತು ನಾನು ಕ್ಲೋಸ್ ಇತ್ತಾ. This is Pressy from accommodations team. So may I know your full name and email address on the account? So I have a problem. Matlab the booking is confirmed. I got the email also, but the owner is not letting us get inside the property. And any specific reason? He is telling that the property price is 18,000, but Agoda showed me some offer, and I got it for 1,600 something. I'm not sure. 1,600 change. So he's telling the property is 18,000, so you pay me 18,000, I'll let you in. That is what he's trying to say. Matlab, I had been shown in the Agoda that there's an offer going on. That is what it is showing to me. So he is informing you have to pay 1,800. He's 18,000, not 1,800. 18,000. Oh, 18,000. Yeah. Extremely sorry for the inconvenience caused you. Be rest assured, sir, we would go ahead and get in touch with the hotel. So ಏನಾಗಿದೆ ಅಂದರೆ ನಾವು ನಿತೀಶ್ ಬರ್ಡೇಗೆ ಒಂದು ರೆಸಾರ್ಟ್ ಬುಕ್ ಮಾಡಿದ್ವಿ. ಸೊ ಆ ರೆಸಾರ್ಟ್ ನನಗೆ ತೋರಿಸಿದ್ದು 1,600 ಚೇಂಜ್ ಏನೋ ನಿತೀಶ್ಗೆ. ಸೊ 1,600 ಚೇಂಜ್ ತೋರಿಸ್ತು. ಅದು ರೆಸಾರ್ಟ್ ಪ್ರೈಸ್ ಇರೋದು 18,000. ಸೊ ನಮ್ಗೆ ಆಫರ್ ಇದೆ ಅಗೋಡಾಯಿಂದ ಅಂತೇಳಿ ಇಷ್ಟು ಅಂತ ತೋರಿಸ್ತು. ಸರಿ ಬುಕ್ ಮಾಡಿದ್ವಿ. ಆಮೇಲೆ ಓನರ್ ಕಾಲ್ ಮಾಡಿ ಲೊಕೇಶನ್ ಕಳಿಸಿ ನಮ್ಗೆ ಗೊತ್ತಾಗ್ತಿಲ್ಲ ಅಂದರೆ 18,000 ಕೊಡಿ, ಇಲ್ಲಾಂದರೆ ಒಳಗೆ ಬರಬೇಡಿ ಅಂತವ್ರೆ. ನಾವು ಅಗೋಡ ಆ್ಯಪಲ್ಲಿ ಪೇನೂ ಮಾಡಾಯಿತು. ಆಯ್ತು ದುಡ್ಡಾದರೂ ವಾಪಸ್ ಕೊಡಪ್ಪ, ನಮಗೆ ಜಾಗ ಬೇಡ ಅಂತಿದ್ದೀವಿ. ದುಡ್ಡು ಕೊಡಲ್ಲ. ಅಗೋಡ ಆ್ಯಪ್ ಕಾಂಟ್ಯಾಕ್ಟ್ ಮಾಡಿದ್ರೆ ಎತ್ತಲೇ ಇಲ್ಲ. ಇವಾಗ ಎತ್ತಿದ್ದಾರೆ. ಸೊ ಇವಾಗ ಏನು ಮಾಡ್ತಾರೆ ಗೊತ್ತಿಲ್ಲ. ಅವ್ನು ಓನರ್ ಯಾರೋ ಹಿಂದಿ, ಅವನು ಎಗರಾಡ್ತವನೆ. ಬಿಡಲ್ಲ ನಾನು, ಏನು ಮಾಡ್ತೀಯಾ ಬಾ ನೋಡೋಣ ಅಂತೆಲ್ಲ. ನೋಡಿ ನಮ್ಮ ಬಾಯ್ಸ್ ಎಲ್ಲ ಹೆಂಗೆ ನಿಂತವ್ರೆ. ಪಾಪ ಬರ್ಡೇ ಬಾಯ್ ನೋಡಿ ಹೆಂಗೆ ನಿಂತವನು. ನೋಡೋಣ ಏನಾಗುತ್ತೆ. ನನ್ನ ಫೋನ್ ಕಾಲ್ ಮಾಡಿದ್ದೀನಿ, ಅದಕ್ಕೆ ನಿತೀಶ್ ಫೋನ್ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿಂದ ಶಾಪಿಂದ ಹೊರಟ್ವಿ. ಇನ್ನೇನು ನಡ್ರೋ ಹೋಗಿ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಬಿದ್ದು ಸ್ವಲ್ಪ ಆಟ ಆಡ್ಕೊಂಡು ಮಜಾ ಮಾಡ್ಕೊಂಡು ಪಬ್ಜಿ ಗಿಬ್ಜಿ ಆಡ್ಕೊಂಡು ಜೊತೆಗೆ ಬರೋಣ ಅಂದ್ಕೊಂಡು ಪ್ಲಾನ್ ಮಾಡಿದ್ವಿ. ನೋಡ್ರಿ ಹಿಂಗಾಯ್ತು. ನನಗೆ ಬೇಜಾರಾಗ್ತಿದ್ದೆ. ಹೋಗಪ್ಪ. Being online, so I was trying to contact the property, but we were unable to reach them. Can I put the conference? If you want, I'll put the conference. But that owner is so rude. He's not letting me in. He's like, no, get out from here. Sir, I can. That is not the treatment we should get, right? They totally. Yeah. Yes, so. It's not like if it's 18,000, I'm yeah. So Agoda showed me that amount. That is why I booked it. It's not like I went and I did some mistake over there, right? Yeah. So, sir, I would request you to please wait for 15 minutes, okay? And we would be getting back to you within 15 minutes, okay? So, can you let me know your contact back number? Is it the same one that is? Yes. 6361? Guys, finally, ಎಲ್ಲೂ ಹೋಗೋದು ಬೇಡ. ಫ್ಯಾನ್ ಆಫ್ ಮಾಡ್ಬೋದು ನಿಮಿಷ. ಎಲ್ಲೂ ಹೋಗೋದು ಬೇಡ. ನಮ್ಮ ರೂಮ್ಗೆ ಮನೇಲೇ ಹೋಗ್ಬೇಡ ಅಂದ್ಬಿಟ್ಟು ಎಲ್ಲರೂ ನಮ್ಮ ಮನೆಗೆ ಬಂದ್ಬಿಟ್ಟವ್ರಿ ನೋಡಿ. ಇವರೆಲ್ಲ ನಾನು 10th ಇದ್ದಾಗ ನೀನು ಎಷ್ಟನೇ ಕ್ಲಾಸು? ನಾನು 10th ಇದ್ದಾಗ 7th. ನೀನು 7th? ಇವರೆಲ್ಲ ಇಟ್ಟಿದ್ರು. ನಾನು ಅವ್ರ ಸ್ಕೂಲ್ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್. ಹ್ಞೂ ಕಣೋ, ಕೇಳ್ಕೊಡ್ರು. ಸ್ಕೂಲ್ ವೈಸ್ ಪ್ರೆಸಿಡೆಂಟ್ ಕೊಡೋ ನಾನು ಅವಾಗ. ಏನ್ರು ಮರ್ಯಾದೆ ಹೇಳ್ಬೋದ್ರು. ಎಲ್ಲ ರಿಯಾಕ್ಟ್ ಮಾಡ್ಬಿಟ್ರು. ಚಿಕ್ಕ ಹುಡುಗರು ನೆನಪಿಲ್ಲ. 10th ಆದಾಗ 8th. 10th ಆಗ ನೀನು 8th? 2 ವರ್ಷ ಚಿಕ್ಕವನ ನೀನು? ಸಾಯಿಲ್ ಏಜು. ಇವನು ಸಾಯಿಲ್ 1 ಕ್ಲಾಸು. ಮನೆ ಮುಂದೆ ಚಪ್ಪಲಿ ನೋಡಿ ಹೆಂಗೈತೆ. ವೆರೈಟಿ ಚಪ್ಪಲಿ. ಗೈಸ್ ಫೈನಲ್ ಎಲ್ಲ ಹೊರಟ್ರು. ಬಾಯ್ ಚಿನ್ನ ಬಾಯ್. ಗೈಸ್ 5 ಗಂಟೆವರೆಗೂ ಮಾತಾಡ್ಕೊಂಡು ಕೂತಿದ್ವಿ, ಆಟ ಆಡ್ಕೊಂಡು ಗೇಮ್ ಆಡ್ಕೊಂಡು ಪಬ್ಜಿ ಗಿಬ್ಜಿ ಎಲ್ಲ. ಬಾಯ್ ಗೈಸ್. ನಮ್ಮ ನಿತೀಶನ್ ಬರ್ಡೇ ಗಿಫ್ಟ್ ಬಂದು ನಾಳೆ ಇಸ್ಕೊ. ಬಾಯ್. ಬಾಯ್.